ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸುಲಭ ಜಾತಕ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ನಿಮ್ಮ ತುಳಸಿ ಪ್ರಸಾದ್ ಶಾಸ್ತ್ರಿ ಮಾಡುವ ಅನಂತ ವಂದನೆಗಳು. ವೀಕ್ಷಕರೇ, ವಾರಭವಿಷ್ಯದಲ್ಲಿ 2ನೇ ರಾಶಿಯಾದಂಥದ್ದು ವೃಷಭ ರಾಶಿ. ಈ ವೃಷಭ ರಾಶಿಯಲ್ಲಿ ಯಾರು ಜನನವಾಗಿರ್ತಾರೋ ಅವರಿಗೆ ಎಷ್ಟು ಅಶುಭ ಫಲ, ಅವರಿಗೆ ಎಷ್ಟು ಶುಭ ಫಲ ಇದೆ ಅಂತ ವಿಚಾರವನ್ನು ಇಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀವಿ. ವೃಷಭ ರಾಶಿಯವರು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 11ನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದು, ಕಾರಣ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಈ ವಾರ ನಿಮಗೆ ಹೆಚ್ಚು ಅಗತ್ಯವಿರುತ್ತದೆ. ಏಕೆಂದರೆ ಉತ್ತಮ ಆರೋಗ್ಯವು ಜೀವನವು ಒಂದು ಉತ್ತಮ ಮತ್ತು ಯಶಸ್ವಿ ಜೀವನದ ರಹಸ್ಯ ಎಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಈ ಹಿಂದೆ ಯಾವುದೇ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನೀವು ಎದುರಿಸುತ್ತಿದ್ದ ತೊಂದರೆಗಳನ್ನು ಈ ವಾರ ಸಂಪೂರ್ಣವಾಗಿ ತೊಡೆದುಹಾಕುವ ಸಾಧ್ಯತೆ ಇದೆ. ಇದರ ಸಹಾಯದಿಂದ ನೀವು ಹೂಡಿಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಅದರಿಂದ ನೀವು ಹಣವನ್ನು ಸಹ ಪಡೆಯುವ ಸಾಧ್ಯತೆ ಇದೆ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 1ನೇ ಮನೆಯಲ್ಲಿ ಗುರು ಇರುವುದರಿಂದ ನೀವು ಬಹಳ ಸಮಯದಿಂದ ನಿಮ್ಮ ಸ್ವಂತ ಮನೆಯನ್ನು ಖರೀದಿಸಲು ಪ್ರಯತ್ನಿಸುತ್ತಿದ್ದೀರಿ. ನಿಮ್ಮ ಕುಟುಂಬವು ಈ ವಾರ ಇದನ್ನು ಚರ್ಚಿಸಬಹುದು. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳ ಮತ್ತು ಚರ್ಚೆಗಳ ಮನೆಯ ಹಿರಿಯರಿಂದಲೂ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇದು ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಸಮಯ ಮಾತ್ರ ಹಣವೆಂದು ನೀವು ಒಪ್ಪಿದರೆ ನಿಮ್ಮ ಸಾಮರ್ಥ್ಯಗಳ ಉತ್ತುಂಗವನ್ನು ತಲುಪಲು ಈ ವಾರ ನೀವು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ವಿಳಂಬವಿಲ್ಲದೆ ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲದಿದ್ದರೆ ನೀವು ಯೋಚಿಸುತ್ತಲೇ ಇರುತ್ತೀರಿ ಮತ್ತು ಬೇರೊಬ್ಬ ವ್ಯಕ್ತಿಯೇ ನಿಮ್ಮನ್ನು ಹಿಂದಿಕ್ಕುತ್ತಾರೆ. ಈ ವಾರ ನಿಮ್ಮ ರಾಶಿಚಕ್ರ ಚಿಹ್ನೆಯ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡುತ್ತಿರುವ ಪ್ರಯತ್ನಗಳಲ್ಲಿ ಅಪಾರವಾಗಿ ಯಶಸ್ವಿಯಾಗಲು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಬರುವ ಪ್ರತಿಯೊಂದು ಅಡೆತಡೆಗಳನ್ನು ಮರೆತು ನಿರಂತರವಾಗಿ ಮುಂದುವರಿಯಬೇಕಾಗುತ್ತದೆ. ಏಕೆಂದರೆ ಈಗ ಕಳೆದಂತಕ್ಕೆ ವಿಷಾದಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದನ್ನು ಬಿಟ್ಟು ನಿಮ್ಮ ವೈಫಲ್ಯಗಳನ್ನು ಮರೆತು ನಿಮ್ಮ ಗುರಿಗಳನ್ನು ಸಾಧಿಸಲು ಸರಿಯಾದ ಯೋಜನೆಯನ್ನು ಮಾಡಲು ಪ್ರಯತ್ನಿಸಿ. ಮುಂದೆ ನಿಮಗೆ ಒಳ್ಳೆಯ ಶುಭ ಫಲ ಅಗತ್ಯವಾಗಿ ಸಿಗುವ ಅದೃಷ್ಟ ನಿಮ್ಮ ಯೋಗದಲ್ಲಿ ಇದೆ. ಇದಕ್ಕೆ ನೀವು ಮಾಡಬೇಕಾದದ್ದು ಪರಿಹಾರ ಏನಪ್ಪ ಅಂತ ಹೇಳಿದರೆ, ಪ್ರತಿದಿನ 24 ಬಾರಿ ಓಂ ಭಾರ್ಗವಾಯ ನಮಃ, ಓಂ ಭಾರ್ಗವಾಯ ನಮಃ, ಓಂ ಭಾರ್ಗವಾಯ ನಮಃ ಎಂದು ಜಪಿಸ್ತಾ ಬನ್ನಿ. 24 ಬಾರಿ, ಪ್ರತಿದಿನ 24 ಬಾರಿ ಓಂ ಭಾರ್ಗವಾಯ ನಮಃ ಎಂದು ಜಪಿಸ್ತಾ ಬನ್ನಿ. ನಿಮ್ಮ ಕಷ್ಟಗಳೆಲ್ಲ ಪರಿವರ್ತನೆ ಆಗುತ್ತೆ.